ಅವತ್ತು ಸಾಯಂಕಾಲ ಸುಮಾರು 8 ಗಂಟೆಗೆ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಏನಾಯ್ತು ಅದನ್ನ ನೋಡೋಣ ಈ ವಿಡಿಯೋದಲ್ಲಿ. ಆ ವ್ಯಕ್ತಿ ಶೆಟ್ಟಿಹಳ್ಳಿ ಕ್ರಾಸ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ತುಂಬಾ ಹಶು ಆಗಿತ್ತು. ಅವನಿಗೆ ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಆಸೆ ಆಗಿತ್ತು. ಅವನು ಶ್ರೀ ಸಾಯಿ ಚಿರುಮುರಿ ಅಂಡ್ ಚಾಟ್ಸ್ ಅಂಗಡಿಗೆ ಬಂದ. ಇಲ್ಲಿ ಸುಮಾರು ಜನ ಸೇರಿದ್ರು. ಹಾಗೆ 26 ವೆರೈಟಿ ನೋಡಿ ಶಾಕ್ ಆಯ್ತು. ಇವರೇ ನೋಡಿ ಹರೀಶ್ ಅಣ್ಣ. ಇವರು ಡೋಳಿ ಚಾಯ್ ವಾಲ ಹತ್ರ ತುಂಬಾ ಫಾಸ್ಟ್ ಆಗಿದ್ದಾರೆ. ಇವರು ಇವಾಗ ಸೇವ್ ಪುರಿ ಮಾಡ್ತಾ ಇದಾರೆ. ಆ ಸೇವ್ ಪುರಿನ ತುಂಬಾ ವೆರೈಟಿ ಆಗಿ ನೋಡಿ ಎಷ್ಟು ಫೀಲಿಂಗ್ ಅಲ್ಲಿ ಮಾಡ್ತಾ ಇದಾರೆ ಅಂತ. ಆ ಹಸುವಾದ ವ್ಯಕ್ತಿ ಲೈನ್ ಅಲ್ಲಿ ಕಾಯ್ಬೇಕಾಗಿತ್ತು. ನಿಮ್ಮ ಗ್ಯಾಂಗ್ ಅಲ್ಲಿ ಯಾರಾದ್ರೂ ಸ್ಟ್ರೀಟ್ ಫುಡ್ ತಿನ್ನೋ ಲವರ್ ಇದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಆ ವ್ಯಕ್ತಿ ಈ ಪ್ರಿಪರೇಷನ್ ನೋಡಿ ಇನ್ನ ಹಸು ಜಾಸ್ತಿ ಆಯ್ತು. ಆದ್ರೆ ಹರೀಶಣ್ಣ ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ರು. ನೀವು ಬೇರೆ ಕಡೆ ನೋಡಿದ್ರೆ ಬರೇ ಒಂದು ಪೂರಿ ಹಾಕಿ ಅದ್ರ ಮೇಲೆ ಸೇವ್ ಪುರಿ ಹಾಕ್ತಾರೆ. ಆದ್ರೆ ಇವ್ರು ನೋಡಿ ಎಷ್ಟು ಸ್ಟಫಿಂಗ್ ಹಾಕಿದ್ದಾರೆ ಅಂತ. ಇವಾಗ ನೋಡ್ಬೋದು ನೀವು ಸೇವ್ ಪುರಿ ಹಾಕ್ತಾ ಇದಾರೆ. ಇವಾಗ ಮಸಾಲಾ ಸೇವ್ ಪುರಿ ರೆಡಿ ಆಗಿದೆ. ನಾವು ಕಣ್ಮುಚ್ಚಿ ಕಣ್ಬಿಡೋಷ್ಟೊತ್ತಿಗೆ ದೈಪುರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಸ್ಟ್ರೀಟ್ ಫುಡ್ ಆಗಿರ್ಬೋದು, ಆದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಹಾಗೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದಾರೆ. ಮಸಾಲೆನೂ ಅಷ್ಟೇ ತುಂಬಾ ಜಾಸ್ತಿನೂ ಹಾಕಲ್ಲ, ತುಂಬಾ ಕಮ್ಮಿನೂ ಹಾಕಲ್ಲ, ಪರ್ಫೆಕ್ಟ್ ಆಗಿ ಹಾಕ್ತಾ ಇದಾರೆ. ನೀವೇನಾದ್ರೂ ಶೆಟ್ಟಿಹಳ್ಳಿ ಕ್ರಾಸ್ ಹತ್ರ ಹೋದಾಗ ಶೆಟ್ಟಿಹಳ್ಳಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿರುವಂತಹ ಶ್ರೀ ಸಾಯಿ ಚಿರುಮುರಿ ಅಂಡ್ ಚಾಟ್ಸ್ ಅಂಗಡಿಯಲ್ಲಿ ತಿಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಗ್ರೀನ್ ಚಟ್ನಿಯನ್ನ ಹಾಕ್ತಾ ಇದ್ದಾರೆ. ನಂತರ ಸಿಹಿ ಚಟ್ನಿನ ಹಾಕ್ತಾ ಇದ್ದಾರೆ. ಸಿಹಿ ಚಟ್ನಿ ಹಾಕಿದ ನಂತರ ಕಾಂಗ್ರೆಸ್ ಕಳ್ಳೆ ಬೀಜನ ಉದುರಿಸ್ತಾ ಇದ್ದಾರೆ. ನಂತರ ಸ್ವಲ್ಪ ಕ್ಯಾರೆಟ್ ಹಾಗೆ ಈರುಳ್ಳಿ ತುರಿನ ಹಾಕ್ತಾ ಇದ್ದಾರೆ. ಕೊನೆಗೆ ಸೇವ್ ಪುರಿನ ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದಾರೆ. ಮತ್ತೆ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಬೇಲ್ಪುರಿಗೆ ರೆಡಿ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ಬೋದು ಕಾಂಗ್ರೆಸ್ ಕಡಲೆ ಬೀಜನ ಹಾಕ್ತಾ ಇದ್ದಾರೆ. ಹಾಗೆ ಈರುಳ್ಳಿ ಕ್ಯಾರೆಟ್ನ ಹಾಕ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮಸಾಲೆ ಪುಡಿಗಳನ್ನ ಹಾಕ್ತಾ ಇದ್ದಾರೆ. ಇವರು ಮಸಾಲೆ ಮಾಡ್ಬೇಕಾದ್ರೆ ಕೇಳ್ತಾರೆ ತುಂಬಾ ಖಾರ ಬೇಕಾ, ಮೀಡಿಯಂ ಬೇಕಾ, ಇಲ್ಲ ಲೋ ಬೇಕಾ ಅಂತ. ನೀವು ಹೇಳಿರೋ ಖಾರ ಲೆವೆಲ್ಗೆ ಬೇಸ್ ಮೇಲೆ ಮಸಾಲೆನ ಪ್ರಿಪೇರ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದಾರೆ. ಇವರು ಇಲ್ಲಿ ಫುಡ್ ಪಾರ್ಸಲ್ ಕೂಡ ಕೊಡ್ತಾರೆ. ಇವರ ಕೈಯಲ್ಲಿ ಏನೋ ಒಂದು ಜಾದು ಇದೆ. ಯಾಕಂದ್ರೆ ಪ್ರತಿ ಚಾಟು ತುಂಬಾ ಟೇಸ್ಟಿ ಆಗಿರುತ್ತೆ. ನೀವೇನಾದ್ರೂ ಇಲ್ಲಿ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ನೋಣ ಅಂತ ಅನ್ಸುತ್ತೆ. ಒನ್ ಮೋರ್ ಅನ್ಬೇಕು ನೀವು. ಇವಾಗ ಚಿರುಮುರಿ ಪಾರ್ಸಲ್ ರೆಡಿ ಆಗಿದೆ. ಅದ್ರ ಮೇಲೆ ಸೇವ್ ಉದುರಿಸ್ತಿದ್ದಾರೆ. ಕೊನೆಗೆ ಆ ಹಸುವಾದ ವ್ಯಕ್ತಿ ಕೇಳಿದ್ದು ಕಾಂಗ್ರೆಸ್ ಮಸಾಲ. ಕಾಂಗ್ರೆಸ್ ಮಸಾಲೆಗೆ ಇವರು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಗೆ ಕ್ಯಾರೆಟ್ ತುರಿ ಹಾಗೆ ಸೌತೆಕಾಯಿ ತುರಿನ ಹಾಕಿದ್ದಾರೆ. ಗ್ರೀನ್ ಮಸಾಲ ಹಾಗೆ ಸ್ವೀಟ್ ಮಸಾಲ ಹಾಕ್ತಾ ಇದ್ದಾರೆ. ಹಾಗೆ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೈಡ್ ಇಂದ ಸ್ವಲ್ಪ ಡೋಳಿ ಚಾಯ್ವಾಲ್ ಹತ್ರ ಇದ್ದಾರೆ. ಇವಾಗ ನೀವು ಇಲ್ಲಿ ನೋಡ್ಬೋದು ಕಾಂಗ್ರೆಸ್ ಮಸಾಲ ರೆಡಿ ಆಗಿದೆ. ಆ ಹಸುವಾದ ವ್ಯಕ್ತಿಗೆ ನಾವು ಕೇಳಿದಾಗ ಆ ವ್ಯಕ್ತಿ ಹೇಳಿದ್ದಾದ್ರೂ ಏನು, ಅವನು ಇಲ್ಲಿಗೆ ಅವರ ಟೀಮ್ ಜೊತೆಗೆ ಒಂದ್ಸತಿ ಬಂದಿದ್ದ. ಇದನ್ನ ಅವತ್ತು ತಿಂದಾಗ ಯಾವ ಟೇಸ್ಟ್ ಇತ್ತೋ ಆ ಟೇಸ್ಟೇ ಇವಾಗೂ ಇದೆ ಅಂತ ಹೇಳಿದ್ದಾನೆ. ನೀವೇನಾದ್ರೂ ಶೆಟ್ಟಿಹಳ್ಳಿ ಕ್ರಾಸ್ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ 5 ರಿಂದ 9 ಗಂಟೆ ತನಕ ಇರುತ್ತೆ. ಭಾನುವಾರ ಒಂದಿನ ಮಾತ್ರ ರಜೆ ಇರುತ್ತೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹರೀಶ್ ಅಣ್ಣನಿಗೆ ಇದು ಬರೇ ಬಂಡಿ ಅಲ್ಲ, ಬದುಕಿನ ಬಂಡಿ. ಶ್ರೀಮಂತರ ಮನೆ ನೋಟ ಚಂದ, ಬಡೂರ್ ಮನೆ ಊಟ ಚಂದ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.